ಅಕ್ಕ, ಮಾಯೆಯ ರಾಜರೂಪಗಳಿಂದ ಬಂಧಿತರಾಗುವುದು ಎಂದರೇನು? ಮಾಯೆಯ ರಾಜರೂಪಗಳು ಅಹಂಕಾರ, ಹೆಮ್ಮೆ, ಗುರುತು, ಬಾಂಧವ್ಯ ಮತ್ತು ಆಸೆಗಳಂತಹ ಸೂಕ್ಷ್ಮ ಬಂಧನಗಳನ್ನು ಸೂಚಿಸುತ್ತವೆ. ಅವು ಉದಾತ್ತ ಅಥವಾ ಸಮರ್ಥನೀಯವೆಂದು ತೋರುತ್ತದೆಯಾದರೂ ಆತ್ಮವನ್ನು ಬಲೆಗೆ ಬೀಳಿಸುತ್ತವೆ. ಇವು ನಮ್ಮನ್ನು ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯದಿಂದ ದೂರವಿಡುತ್ತವೆ. ಅಕ್ಕ, ಆಧ್ಯಾತ್ಮಿಕ ಪ್ರಯತ್ನದ ನಿಜವಾದ ಪುರುಷಾರ್ಥ ಯಾವುದು? ನಿಜವಾದ ಪುರುಷಾರ್ಥವು ಸ್ವಯಂ ಅನ್ನು ಶುದ್ಧ ಆತ್ಮವೆಂದು ಗುರುತಿಸುವುದು ಮತ್ತು ಒಬ್ಬ ಪರಮಾತ್ಮನೊಂದಿಗೆ ಸಂಪರ್ಕದಲ್ಲಿರುವುದು. ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ಸ್ಪಷ್ಟತೆಗೆ ಕಾರಣವಾಗುತ್ತದೆ. ಅಕ್ಕ, ಮಾಯೆ ಆತ್ಮವನ್ನು ಹೇಗೆ ಮೋಸಗೊಳಿಸುತ್ತದೆ? ಮಾಯೆ ಭ್ರಮೆಯನ್ನು ಉಪಯೋಗಿಸಿ ನಮಗೆ ನನ್ನದು ಎಂದು ನಂಬಿಸಲು ಅಥವಾ ನಾವು ಧರಿಸುವ ದೇಹ ಅಥವಾ ಪಾತ್ರಗಳನ್ನು ನಮ್ಮ ಗುರುತಾಗಿ ತಲುಪಿಸಲು ಪ್ರೇರೇಪಿಸುತ್ತದೆ. ಇದು ನಮ್ಮ ನಿಜವಾದ ಆತ್ಮಿಕ ಗುರುತನ್ನು ಮರೆಯಲು ಮತ್ತು ಸುಳ್ಳು ಮಾಲೀಕತ್ವ ಮತ್ತು ಬಾಂಧವ್ಯಗಳನ್ನು ನಿರ್ಮಿಸಲು ಕಾರಣವಾಗುತ್ತದೆ. ಅಕ್ಕ, ಆತ್ಮವು ಮಾಯಾಜೀತ್ ಆದಾಗ ಏನಾಗುತ್ತದೆ? ಮಾಯೆಯನ್ನು ಜಯಿಸಿದ ಆತ್ಮವು ಆಂತರಿಕ ಬಂಧನಗಳಿಂದ ಮುಕ್ತವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತದೆ. ಅಂತಹ ಆತ್ಮವು ವಿಶ್ವಜೀತ್ ಅಥವಾ ಜಗತ್ತಜೀತ್ ಕೂಡ ಆಗುತ್ತದೆ. ಅಕ್ಕ, ಆಳವಾದ ಆತ್ಮ ಪ್ರಜ್ಞೆ ಮತ್ತು ದೇಹ ಪ್ರಜ್ಞೆಯಿಂದ ಬೇರ್ಪಡುವಿಕೆಯ ಫಲಿತಾಂಶವೇನು? ಆತ್ಮವು ಆಳವಾದ ಆತ್ಮ ಪ್ರಜ್ಞೆ ಮತ್ತು ನಿರ್ಲಿಪ್ತವಾದಾಗ ಅದು ತಕ್ಷಣವೇ ಮತ್ತು ನೈಸರ್ಗಿಕವಾಗಿ ಉನ್ನತ ದೈವಿಕ ಕ್ರಿಯೆಗಳನ್ನು ಮಾಡಬಹುದು ಮತ್ತು ಗೊಂದಲ ಅಥವಾ ಸಂದೇಹವಿಲ್ಲದೆ ದೇವರ ಮಾರ್ಗದರ್ಶನವನ್ನು ಅನುಸರಿಸಬಹುದು. ಅಕ್ಕ, ಅವರು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುತ್ತಿದ್ದಾರೆ ಎಂದು ಒಬ್ಬರು ಹೇಗೆ ಗುರುತಿಸಬಹುದು? ಆತ್ಮವು ತಮ್ಮ ಗುಣಗಳು, ನಿರ್ಧಾರಗಳು ಮತ್ತು ಕಾರ್ಯಗಳು ಶುದ್ಧ ಮತ್ತು ಪ್ರಯೋಜನಕಾರಿಯಾಗುತ್ತಿವೆ ಎಂದು ಭಾವಿಸಲು ಪ್ರಾರಂಭಿಸಿದಾಗ ಮತ್ತು ಅವರು ದೇವರ ಸೇವೆಗೆ ಸಂಪರ್ಕ ಹೊಂದಿದ್ದಾರೆಂದು ಭಾವಿಸಿದಾಗ ಅವರು ತಮ್ಮ ನಿಜವಾದ ಆತ್ಮವನ್ನು ಗುರುತಿಸುತ್ತಿದ್ದಾರೆ ಮತ್ತು ಪ್ರಗತಿ ಹೊಂದುತ್ತಿದ್ದಾರೆ ಎಂದು ಅದು ತೋರಿಸುತ್ತದೆ. ಧನ್ಯವಾದ ಅಕ್ಕ, ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದ್ದಕ್ಕಾಗಿ. ಶಿವ ತಂದೆ, ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು. ಓಂ ಶಾಂತಿ.